ಏನಾಗಿದೆ ನಿಂಗೆ? ಹುಚ್ಚನಾಯಿ ಕಚ್ಚಿದ್ಯಾ ಅಥವಾ ನಿಮ್ಮ ಅಕ್ಕ ಕಚ್ಚಿದಾಳ? ಅಲ್ಲಿ ನೋಡು ಮಾಮ. ಹಾಯ್ ಬರ್ಮ ಅಂಕಲ್. FM ರೇಡಿಯೋ ಏನು ಇಷ್ಟೊಂದು ಖುಷಿಯಾಗಿದ್ಯಾ? ನಾನು ನಿಮ್ಗೊಂದು ಗುಡ್ ನ್ಯೂಸ್ ಹೇಳೋಣ ಅಂತ ಬಂದೆ. ಗೊತ್ತಾಯ್ತು ಮದುವೆ ಬಗ್ಗೆನಾ? ಅಲ್ಲ ಆಂಟಿ, ನಮ್ಮ ಮಾವನ ಮಗನ ಬಗ್ಗೆ. ಅದ್ಯಾರೇ? ಅದೇ ನಾನು ಹೇಳ್ತಿದ್ನಲ್ಲ, ಗೋಪು ಮಾವನ ಮಗ ಸೀನು. ನಾಟಕದವನು ಅವನು ತುಂಬಾ ಚುರುಕು ಅಂತಿದ್ಯಲ್ಲ? ಕರೆಕ್ಟ್. ಅವನಿದ್ರೆ ನನ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಏನದು? ಸೀನ್ ಒಂಟಿ ಸೀನ್. ಒಂಟಿ ಸೀನ್ ಅಭಿಷೇಕನ ಹಾಕೋಣ. ಸೀನು ನಂಗೆ ಅಭಿಷೇಕನ. ನಮ್ ಸೀನುಗೆ ಡಾನ್ಸ್ ಬರುತ್ತೆ, ಹಾಡ್ ಬರುತ್ತೆ, ಮಿಮಿಕ್ರಿ ಬರುತ್ತೆ. ಅವನಿಗೆ ಬರ್ದಿರೋ ಕಲೆನೇ ಇಲ್ಲ. ಅದಕ್ಕೆ ನಿಮ್ಗೆ ಹೇಳೋಗೋಣ ಅಂತ ಬಂದೆ. ನನಗೆ ಹೇಳೋದ್ರಿಂದ ಏನಮ್ಮ ಉಪಯೋಗ? ನಿಮ್ಗೆ ಹೇಳಿದ್ರೆ ಇನ್ಯಾರ್ಗೆ ಹೇಳಿ? ಅವನ ಹತ್ರ ಎಷ್ಟೊಂದು ಟ್ಯಾಲೆಂಟ್ ಇದೆ. ನಿಮ್ ಸಿನಿಮಾದಲ್ಲಿ ಅವನಿಗೊಂದು ಚಾನ್ಸ್ ಕೊಡ್ಸಿ. ಸಿನಿಮಾದಲ್ಲಿ ಚಾನ್ಸು ನಾನು ಕೊಡಿಸ್ಬೇಕು. ಮಾಮ ಯಾವ ಕಾರಣಕ್ಕೂ ಚಾನ್ಸ್ ಕೊಡಿಸ್ಬೇಡ. ನೀನ್ ನೋಡಿದ್ದೇನೋ ಅವನ್ನ? ಇಲ್ಲ. ಮತ್ ಯಾಕೆ ಅಡ್ಬಾಯ್ ಹಾಕ್ತೀಯ? ಅವ ಬೇರೆಯವ್ರ ಮಾವನ ಮಗ, ಅದಕ್ಕೆ. ಸುಬ್ಬ, ನನ್ ತಂಟೆಗೆ ಬರಬೇಡ. ಆಮೇಲೆ ತರ್ಲೆ ಸುಬ್ಬ ಅಂತ ರೇಡಿಯೋಲಿ ಅನೌನ್ಸ್ ಮಾಡ್ಬಿಡ್ತೀನಿ. FM ರೇಡಿಯೋ ಅವನಿಗೊಂದ್ಸಲ ಬಂದು ನನ್ನ ನೋಡಕ್ ಹೇಳು. ಹೇಳಿದೀನಿ ಅಂಕಲ್, ಇನ್ನೇನೋ ಬಂದ್ಬಿಡ್ತಾನೆ. ವೇದ ಸೀದರ್ ಕುಳ್ ನನ್ನ ಮಗ, ನೀವು ವೇದ ಅವ್ರ ಮಾವನ ಮಗ ಅಂತ. ಸುಮ್ಮನೆ ನಿಂತ್ಕೊಳ್ಳೋ, ನೀನೇನ್ ಲಂಬು ಲಟಕ್ಕು. ಭೇಷ್, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತೀಯಪ್ಪ. ದಿಡ್ಪು ಡ್ಯಾನ್ಸೆ. ಇದನ್ನ ಶಾಂಪಲ್ಲಿ ಇನ್ನೊಂದು ಮಾಡಿ ತೋರಿಸ್ಲಾ? ಮಾಮ ನಮ್ಮ ಮನೆ ಡಂಬ್ರಾಟ ಬೇಡ ಅಂತೇಳಿ. ಮಾಡ್ಲಿ ಬಿಡ, ನೀವು ಮಾಡಿ ಸರ್. ವೇದ, ನೀನ್ ಹೇಳಿದ್ ನಿಜ ಕಣೆ. ನಿಮ್ಮ ಮಾವನ ಮಗ ಒಬ್ನಿದ್ಬಿಟ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾನೆ. ತುಕಾರಮ್ಮ, ಹೇಳು ಮಾಮ. ಯಾಕೋ ಬೇಜಾರು ಮಾಡ್ಕೊಳ್ತೆ ಮಂಕುರಮ್ಮ? ನಿನಗೂ ಡ್ಯಾನ್ಸ್ ಬರತ್ತಾ? ಮಾಡು, ನಿನಗೂ ಶಬಾಷ್ ಅಂತೀವಿ. ಮಾಮ ಮಾಡಿದ್ರೆ ಇಂಗ್ಲಿಷ್ ಡ್ಯಾನ್ಸ್ ಮಾಡ್ಬೇಕು. ಇಂಥ ಜಾತ್ರೆ ಡ್ಯಾನ್ಸ್ ಯಾರು ಮಾಡ್ತಾರೆ? ಆಗಾಳಪ್ಪ ಪರಮ ಪೆದ್ದ. ಓಹೋ, ಪಡವಲಕಾಯಿ ಯಾಕೋ ಆಕಾಶನೇ ತಲೆ ಮೇಲೆ ಬಿದ್ದವ್ರ ತರ ಕೂತಿದ್ಯಾ? ಏನು ಮನೆಯಿಂದ ಆಚೆ ಕಡೆ ಆಗ್ತೀನಿ ಅಂದ್ರು ಅಥವಾ ಅದ್ರ ದೊಡ್ಡ ರೋಗ ಬಂದು ಅಟ್ಕಾಯಿಸ್ಕತ್ತು? ರೀ ಗುಂಡನವ್ರ, ನಿಮ್ಮ ಚಿಂತೆ ನಿಮಗೆ ಅಂದ್ರೆ ನನ್ನ ಚಿಂತೆ ನನಗೆ ಹೋಗ್ರಿ ಇಲ್ಲಿಂದ. ಅದೇನಪ್ಪ ನಿನ್ನ ಚಿಂತೆ? ಗುಂಡನವ್ರ, ನನ್ನ ಭವಿಷ್ಯದ ಗತಿ ಏನ್ರಿ? ಅವ ಆಟ ಬಂದು ಕೂತ್ನಲ್ರಿ. ಏಯ್, ನಿನ್ನ ಬದುಕು ಜಟಕ ಬಂಡಿಗೆ ಯಾರು ಅಡ್ಡ ಬಂದಿರೋದು? ವೇದವ್ರು ಕರ್ಕೊಂಡ್ ಬಂದಾರಲ್ರಿ ಕುಳ್ಳ. ಆ ಕುಳ್ಳ ಬಂದಿರೋದಕ್ಕೆ ಈ ಕುಳ್ಳನ ಚಿಂತೆ. ನನ್ನ ಟ್ರ್ಯಾಕಿಗೆ ಯಾರು ಅಡ್ಡ ಬಂದ್ರೆ ನಾ ಕ್ರ್ಯಾಕ್ ಆಗ್ಬಿಡ್ತೀನಿ. ಅದ ಬಂದ ನೋಡು, ಅದೆಷ್ಟು ಕ್ರ್ಯಾಕ್ ಆಗ್ತೀಯ ಆಗು ಹೋಗು. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ನಿನ್ನ ಡ್ಯಾನ್ಸು ಎರಡೂ ಚೆನ್ನಾಗಿತ್ತು. ಹಾಗಂತ ಜಾಸ್ತಿ ಹೊತ್ತು ನೋಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಡೈಲಾಗ್ ಶುರು ಹಚ್ಕೊಳ್ಳಿ. ಇದು ನನ್ನ ಏರ್ರಿ ಅಪ್ಪ. ಯಾಕಾಗಿ ಬಂದ್ರು ಒಳಗೆ ಸೇರಿಸ್ಕೊಳಂಗಿಲ್ಲ. ನಾನು ವೇದವ್ರ ಸಂಬಂಧಿ, ಸಿನಿಮಾಗೆ ಸೇರಕಂತ ಬಂದಿದ್ದೀನಿ. ನೀ ಸಿನಿಮಾಕರ ಸೇರ ಗೇಟ್ ಕೀಪರ್ ಆಗ ನನ್ನ ದಾರಿಗೆ ಏನ್ರ ಅಡ್ಡ ಬಂದ್ರೆ ಚಟಣಿ ಮಾಡಿಬಿಡ್ತಾನೆ. ನಾನು ಕೈ ಎತ್ತಿದ್ರೆ ಒಂದು ಪಂಚ್ ಸಿಕ್ಕಿದ್ರೆ ಫಿನಿಶ್. ನೀವು ವೇದವ್ರಿಗೆ ಹೆಂಗ್ ಸಂಬಂಧ? ವೇದವ್ರ ಚಿಕ್ಕ ಸೋದರ ಮಾವ ಇದ್ದಾರಲ್ಲ, ಅವ್ರ ಮಗ. ನಾನು ತೊಟ್ಟಿನಲ್ಲಿ ಇದ್ದಾಗೇನೆ ನನಗೂ ವೇದಾಗ ಮದುವೆ ಮಾಡ್ಬೇಕಂತ ಮಾತಾಡಿದ್ದಾರೆ. ಓಹೋ, ತೊಟ್ಟಿಲು ವಿವಾಹ. ಸುಬ್ಬ, ಕೈ ಮೇಲೆ ಫ್ರೆಂಡ್ ಮಾಡ್ಕೊಳ. ಇಂಥವ್ರನ್ನೆಲ್ಲ ನಾ ದೋಸ್ತಿ ಮಾಡ್ಕೊಳಂಗಿಲ್ಲ. ಎರಡಡಿ ಅದನ ನನ್ನ ಸೊಂಟಕ್ಕೆ ಬರ್ತಾನ. ಇವ್ ನನ್ನಂಗ ಮಾತಾಡಕ್ ಬರ್ತೈತೇನ? ಸೀನು, ಸೀನು ಬರ್ರಿ ವೇದ ಅವ್ರ, ನೀವು ನಮ್ಮ ಮನೆಗೆ ಯಾಕೆ ಬಂದಿಲ್ಲ ಅಂತೇಳಿ ಯಾಕೆ ಕೇಳಾಕತ್ತಿದ್ಲೆ. ಸೀನು ಬಂದಿದ್ದಾನಲ್ಲ, ಅದಕ್ಕೆ ನಾನು ತುಂಬಾ ಬಿಸಿ. ಅವ್ ಬಂದ್ರೆ ಬರ್ತಾನೆ ಬಿಡ್ರಿ, ನೀವು ನಡ್ರಿ ಒಳಗೆ. ನಾನ್ ಬರಲ್ಲ. ಸೀನು, ನೀನ್ ರೆಡಿನಾ? ನಾನು ಯಾವಾಗ್ಲೂ ರೆಡಿ. ಬಾ ಹೊಡೋಣ. ಎಲ್ಲಿಗೆ? PVRಗೆ ಸಿನಿಮಾಗೆ ಹೋಗ್ತಾ ಇದೀವಿ. ಇವಂಗೇನ್ ಅರ್ಥ ಆಗತ್ರಿ? ಬಂದ್ ಕತೆ ಹೇಳ್ತೀನಮ್ಮ. ಏನಾಯ್ತ ಪಡವಲ್ಕ? ಗುಡ್ಡನರ ಹೊಸ ನೀರ್ ಬಂದು ಹಳೆ ನೀರ್ನ ಕೊಚ್ಕೊಂಡು ಹೋಗ್ತಲ್ರಿ. ಇರ್ಲಿ ಬಿಡ, ಎಷ್ಟು ದಿನ ಅಂತ ಇರ್ತಾನ? ಯಾವ್ದಾದ್ರು ಫಿಲಮಲ್ಲಿ ಚಾನ್ಸ್ ಸಿಕ್ಕಿದ ತಕ್ಷಣ ಹೊರಟೋಗ್ತಾನೆ. ಗುಡ್ಡನರ, ಇವ್ ನಿಮ್ಮ ಮನೆಯಿಂದ ಓಡ್ಸಕ್ ಆಗ್ಲೇನ್ರಿ? ಕಣಮ್ಮ, ಹೇಳು ಮಾಮ. ಯಾಕೋ ಅಷ್ಟು ಯೋಚನೆ ಮಾಡ್ತೀಯ ಮಂಕುರಮ್ಮ? ವೇದವನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ಲೇನ? ಮಾಮ ಇವತ್ತು ಪಿಕ್ಚರ್ ಹೋಗ್ಯಾರ, ನಾಳೆ ಇನ್ನೆಲ್ಗಾರ ಹೋಗ್ಯಾರ. ಹೋದ್ ಕಾಲಕ್ಕೆ ನೋಡ್ಕೊಂಡ ಬಿಡು, ಇಲ್ಲದ್ದು ಸಿಗಲ್ಲ ಕಣ. ನಾಯಿ ತೆಂಗಿನಕಾಯಿ ಮೇಲೆ ಆಸೆ ಪಟ್ರೆ ಏನೋ ಫಲ? ಅಂದ್ರೆ ನಾಯಿ ತೆಂಗಿನಕಾಯಿನ ಬಾಯಲ್ಲಿ ಕಚ್ಕೊಂಡು ಎಷ್ಟು ದೂರ ಹೋದ್ರೇನೋ ಅದನ್ನ ಹೊಡೆದು ತಿನ್ನಕ್ಕಾಗತ್ತಾ? ಈಗ ನಾಯಿ ಯಾರ ತೆಂಗಿನಕಾಯಿ ಯಾರ? ತೆಂಗಿನಕಾಯಿ ವೇದ, ನಾಯಿ ಸೀನಾ. ಮತ್ ನಾನು ಕೋತಿ. ಕೋತಿಗಿರೋ ಶಕ್ತಿ ನಾಯಿಗಿಲ್ಲ ಕಣ. ಕೋತಿ ತೆಂಗಿನಕಾಯಿನ ಹಾಗೆ ಸುಳ್ಳು ತಿನ್ಬಿಡುತ್ತೆ. ಥ್ಯಾಂಕ್ಸ್ ಮಾಮ. ಅದಕ್ಕೆ ಇರ್ಬೇಕ ನಮ್ಮ ಅಜ್ಜಿನೂ ನನಗೆ ಮಂಗ್ಯ ಮಂಗ್ಯ ಅಂತಿದ್ಲೆ. ವೇದ ಅನ್ಕೊಂಡ್ರೆ ನಿನಗೇನು ಅನ್ಸುತ್ತ? ಹೋಳಿಗೆ ಒಬ್ಬಟ್ಟು, ಗೋಕಾಕ್ ಕರದಂಟೆ, ಲಾಡು ಉಂಡಿ ಭಾಳ ಆಸೆ ಇಟ್ಕೊಂಡೇನಿ ಮಾಮ. ಆಯ್ತು, ಇಟ್ಕೊಳ್ಳೋ. ನಾನು ಹೇಮಾ ಮಾಲಿನ ಮದುವೆ ಆಗಬೇಕು ಅಂತಿದ್ದೆ, ಆದರೆ ಧರ್ಮೇಂದ್ರನ ಗೊತ್ತಾದ್ರೆ ಎಲ್ಲಿ ಮಕ್ಕ ಹೊಡಿತಾನ ಅಂತ
ಸುಮ್ಮನಾದೆ. ಡ್ರೀಮ್ ಗರ್ಲ್ನ ಡ್ರೀಮಲ್ಲಿ ಕಾಣೋ ಹುಡುಗರು ಭಾಳಷ್ಟು ಜನ ಇದ್ದಾರೆ ಕಣ. ಏರೋಪ್ಲೈನ್ ಹತ್ತೋ ಆಸೆ ಇಟ್ಕೋ, ಎತ್ತಿನ ಗಾಡಿನಾರು ಹತ್ತತೀಯ. ಆದ್ರೂ ವೇದವ್ರು ನನ್ನ ಜೊತೆ ಚಂದ ಮಾತಾಡ್ಸಂಗೆ ಇಲ್ಲ ಮಾಮ. ನೀನು ಅವಳನ್ನ ಇಂಪ್ರೆಸ್ ಮಾಡೋ ಥರ ಡ್ರೆಸ್ಗಳು ಹಾಕೋಬೇಕು ಕಣ. ಅವಳನ್ನ ಚೆನ್ನಾಗಿ ಮಾತಾಡಿಸ್ಬೇಕು. ಅವಳ ಗಮನ ನಾನು ನಿನ್ನ ಕಡೆ ಹಾಗೆ ಸೆಳಿಬೇಕು. ಅದು ಹೆಂಗ್ ಮಾಮ? ಏಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲದೆ. ಇವನು ಎಷ್ಟು ದಿನ ವೇದ ಹಿಂದೆ ಸುತ್ತಿದ್ರು ವೇಸ್ಟ್. ಆ ರೇಡಿಯೋ ಜಾಕಿಗೆ ಇವನಂತೂ ರೇಡಿಯೋ ಅಲ್ಲ. ಸುಬ್ಬಾ, ಬರ್ರಿ ವೇದವ್ರೆ. ಏನು ಇದು ನಿನ್ನ ಅವತಾರ? ಕನ್ನಡಕ ಯಾರ್ದು? ನಂದರಿ. ಯಾವ ಸಂತೆಲ್ ತಗೊಂಡೆ? ಯಾ ಸಂತ್ಯಾಗಲ್ರಿ, ಹುಬ್ಬಳ್ಳಿ ಶಾ ಬಜಾರ್ನ ತುಂಡಿನಿ. ಅದ್ಯಾಕೋ? ನಂಗೆ ಹುಬ್ಬಳ್ಳಿಯಾಗ ಒಂದು ಮಸ್ತ್ ಕೆಲಸ ಸಿಕ್ಕೈತಿ. ನೀವು ಬೇಕಂದ್ರೆ ಹೇಳ್ರಿ, ಒಂದು ಹೊಸ ಕೆಲಸ ಹುಡುಕೊಡ್ತೀನಿ. ನನಗೆ ಕೆಲಸ ಹುಡ್ಕೊಡ್ತೀಯಾ? ಅದ್ಯಾವ್ದು? ರೇಡಿಯೋ ಜಾಕಿ. ನಮ್ಮ ಹುಬ್ಬಳ್ಳಿಯಾಗ ಒಂದು ಹೊಸ ರೇಡಿಯೋ ಸ್ಟೇಷನ್ ಚಾಲು ಆಗೈತಿ. ಅಲ್ಲಿ ನೀವು ರೇಡಿಯೋ ಜಾಕಿ ಆದ್ರೆ ನಿಮ್ಗೆ ನಮ್ಮ ಹುಬ್ಬಳ್ಳಿ ಭಾಷೆ ಬರ್ಬೇಕು. ನನಗೆ ಹುಬ್ಳಿ ಭಾಷೆ ಬರಲ್ವಲ್ಲೋ? ನೀವು ಹ್ಞೂ ಅನ್ರಿ, ನಾನು ನಿಮಗೆ ಕಲಿಸ್ಕೊಡ್ತೀನಿ. ಬರೋ. ಈಗ ನಾನು ನೋಡ್ಕೊಂಡು ನೀವು ಹೇಳ್ರಿ. ರೇಡಿಯೋ ಕೇಳಕತ್ತಿರೋ ಎಲ್ಲ ಮಂದಿಗೂ ನನ್ನ ನಮಸ್ಕಾರ. ನೀವು ಕೇಳಕತ್ತಿರೋದು ಉಳ್ಳಾಗಡ್ಡಿ ರೇಡಿಯೋ ಸ್ಟೇಷನ್. ಈ ಸ್ಟೇಷನ್ನಾಗ ನಿಮ್ಮ ಮನೋರಂಜನೆ ಸಂಬಂಧ 24 ತಾಸು ಹಾಡಾಕ್ತೀವಿ. ಈ ಉಳ್ಳಾಗಡ್ಡಿ ಸ್ಟೇಷನ್ ಕಿವಿಗೆ ಹಚ್ಕೊಂಡು ಕುಂದರ್ರಿ. ಈ ಉಳ್ಳಾಗಡ್ಡಿ ಸ್ಟೇಷನ್ ಕೇಳೋ ಎಲ್ಲರಿಗೂ ತಿಂಗಳಿಗೊಂದು kg ಉಳ್ಳಾಗಡ್ಡಿ ಫ್ರೀ. ಉಳ್ಳಾಗಡ್ಡಿ ಬೇಕಾದ್ರೆ ನಮ್ಮ ರೇಡಿಯೋ ಸ್ಟೇಷನ್ ಕೇಳ್ರಿ, ಬಾಜು ಮಣಿದವ್ರಿಗೂ ಕೇಳಿಸ್ರಿ. ಸುಬ್ಬಾ, ನಾನು ಚೆನ್ನಾಗಿ ಹೇಳಿದ್ನೇನೋ? ಹುಬ್ಳಿಲಿ ರೇಡಿಯೋ ಜಾಕಿ ಆಗ್ತೀನಾ? ನೋಡ್ತೀರಿ ವೇದವ್ರ, ಒಂದು ವಾರದಾಗ ನೀವು ಹುಬ್ಬಳ್ಳಿಯಾಗ ಫೇಮಸ್ ಆಗ್ಬಿಡ್ತೀರಿ. ಅಯ್ಯೋ ವೇದ ವೇದ, ಅರೆ ಸೀನು, ಏನು ಈ ತರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ಯಾ? ನೀನ್ ಇಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ ಹನಿ? ಥೂ ನಿನ್ನ, ಆಳ್ ನೋಡಿದ್ರೆ ಮೋಟ್ ಕೊಡೆ, ಮಾತ್ ನೋಡಿದ್ರೆ ಮಲ್ಟಿ ಸ್ಟೋರ್ ಬಿಲ್ಡಿಂಗು. ಏನು ಯೂನಿಕ್ ಜೈ ಅಂತಿದ್ಯಾ? ಒಳ್ಳೆ ಸುದ್ದಿ ಕೊಟ್ಟ ಕಣೋ. ನಮ್ ಸುಬ್ಬ ನನ್ಗೆ ಹುಬ್ಳಿನಲ್ಲಿ ರೇಡಿಯೋ ಜಾಕಿ ಕೆಲಸ ಕೊಡಿಸ್ತಾನಂತೆ. ಅದು ಹುಬ್ಳಿಯಲ್ಲಿ. ನೀನ್ ಕರ್ನಾಟಕ ಬಿಟ್ಟು ಆಚೆ ಬರಕ್ ಇಷ್ಟ ಇಲ್ವಾ? ಯಾಕೋ ಈ ತರ ಕೇಳ್ತಿದ್ಯಾ? ಹುಬ್ಳಿಯಲ್ಲಿ ನೀನ್ ರೇಡಿಯೋ ಜಾಕಿ ಆದ್ರೆ ಹುಬ್ಳಿ ಬಸ್ ಸ್ಟ್ಯಾಂಡ್ ವರ್ಗ ಮಾತ್ರ ನಿನ್ ಧ್ವನಿ ಕೇಳಿಸುತ್ತೆ. ಆದ್ರೆ ಬಾಂಬೆನಲ್ಲಿ ನಿನ್ ರೇಡಿಯೋ ಜಾಕಿ ಆದ್ರೆ ಇಡೀ ಇಂಡಿಯಾಗೆ ಕೇಳಿಸುತ್ತೆ. ಬಾಂಬೆನ ಕೆಲಸ ಕೊಡ್ಸೋರು ಯಾರೇ? ನಾನು. ಹೌದಾ ಸೀನಾ? ಈ ಸೀನು ಮನ್ಸ್ ಮಾಡಿದ್ರೆ ನಿನ್ಗೋಸ್ಕರ ರೇಡಿಯೋ ಚಾನಲೇ ಓಪನ್ ಮಾಡ್ಬಿಡ್ತಾನೆ. ಅಯ್ಯೋ ಥ್ಯಾಂಕ್ ಯು ಕಣೋ. ಆದ್ರೆ ನನ್ಗೆ ಹಿಂದಿ ಬರಲ್ವಲ್ಲ. ನಾನ್ ಹೇಳ್ಕೊಡ್ತೀನಿ ಬಾ. ಹೇಳ್ಕೊಡು. ನಿನ್ಕೊಂಡ್ರೆ ಕತ್ನಾಗುತ್ತೆ. ಬಾ ಕುತ್ಕೋ, ಹೇಳ್ಕೊಡ್ತೀನಿ. ಈಗ ಕರೆಕ್ಟ್ ಆಗುತ್ತೆ ನೋಡಿ. बम्बई से आया मेरा दोस्त, दोस्तों सलाम करो, रात में खाओ पियो, दिन में आराम करो. ಇಷ್ಟ ಹೇಳ್ಬಿಟ್ರೆ ಆಗೋಯ್ತು. ಹೌದಾ? ಅನೌನ್ಸ್ಮೆಂಟ್ ಮಾಡೋಕ್ ಬೇಡ್ವಾ? ಇದಕ್ಕೆಲ್ಲ ಯಾಕೆ ಟೆನ್ಷನ್ ತಗೊಂತೀಯಾ? प्रिय श्रोतृ, प्रिय श्रोतृ, आप जो गाना सुनना चाहते हैं, आप जो गाना सुनना चाहते हैं वो पूछे. रात को खाने से पहले, रात को खाने से पहले मैं सुना दूंगी. मैं सुना दूंगी. ಇಷ್ಟೇ. ಇದ್ರ ಅರ್ಥ ಏನು? ನಿಮಗೆ ಯಾವ ಹಾಡು ಬೇಕು ಕೇಳಿ, ರಾತ್ರಿ ಊಟದ ಮುಂಚೆ ಕೇಳಿಸ್ಬಿಡ್ತೀನಿ. ವೇದವ್ರ, ನೀವು ಹುಬ್ಳಿ ಸ್ಟೇಷನ್ಗೆ ಬರಂಗಿಲ್ರಿ? ಹಿಂದಿ ಚಾನೆಲ್ ಅಲ್ಲಿ ಸಿಕ್ಕಿರ್ಬೇಕಾದ್ರೆ ನಾನು ಯಾಕೆ ಅಲ್ಲಿಗೆ ಬರ್ಲಿ? ಬರ್ತೀನಿ. ಬಾಯ್ ಸೀನು. ವೇದ ನನ್ನ ಹುಡುಗಿ. ತಗೊಳ್ಳಿ, ಇದು ವೇದನ್ ಫೋಟೋ. ನಾನು ವೇದ ರೋಡ್ನಲ್ಲಿ ಬರ್ತಿರ್ತೀವಿ. ಗೊತ್ತಾಯ್ತು ಬಿಡುಗರು, ಸಿನಿಮಾದಲ್ಲಿ ಇಂಥ ಸ್ಟೆಂಟ್ಗಳು ಎಷ್ಟು ಮಾಡಿಲ್ಲ ನಾವು. ಒಟ್ಟಿನಲ್ಲಿ ನಿನಗೆ ಬಿಲ್ಡಪ್ ಕೊಡಬೇಕು, ಸರಿ ತಾನೆ? ಬಿಲ್ಡಪ್ ಸಾಕಾದ್ ಬಿಲ್ಡಪ್. ವೇದ ಹಾಗೆ ಓಡ್ ಬಂದು ನಾನು ತಪ್ಕೊಂಡು ಹಾಗೇ ಟೊಂಕ್ಲಲ್ಲಿ ಹಾಕೊಂಡು ಬಿಡ್ಬೇಕು. ಬೆಳಿಗ್ಗೆ ಕೂಡ ಇಂಥ ಸಿನಿಮಾದಲ್ಲಿ ಮುಗಿಸ್ಕೊ ಬಂದ್ವಿ. ನಿಮಗೆ ಬೇಕಾಗಿರೋದು ಬಿಲ್ಡಪ್ ಅಷ್ಟೇ ತಾನೆ? ನಾನು ಹಾಗೆ ಫೈಟ್ ಮಾಡ್ತಾ ಒಂದು ಕಿಕ್ ಹೊಡಿತೀನಿ. ನನ್ನ ಏಟಿಗೂ ಅಪ್ಪ ಅಮ್ಮ ಅನ್ಬೇಕು. ನಾವು ಹೇಗೆ ಅನ್ನೋದನ್ನ ನೀನು ನೋಡ್ಗುರು. ಒಟ್ಟಿನಲ್ಲಿ ಮುಹೂರ್ತ ಎಷ್ಟೊತ್ತಿಗಿಟ್ಟಿದ್ಯಾ? ನಾಳೆ ಬೆಳಿಗ್ಗೆ 9 ಗಂಟೆಗೆ. ಓಕೆ. ಸೀನು, ಇಷ್ಟೆಲ್ಲ ಮಿಮಿಕ್ರಿ ಮಾಡೋದು ಎಲ್ಲಿಂದ ಕಲ್ತೀಯೋ? ನಾನು ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಇಂದಾನೆ ಬಂದ್ಬಿಟ್ಟಿದೆ. ನಾನು ಕನ್ನಡ ಇಂಗ್ಲಿಷ್ ಅಷ್ಟೆಲ್ಲ ಚೀನಿ ಭಾಷೆನೂ ಮಾತಾಡ್ತೀನಿ. ಹೌದಾ? ಮಾತಾಡ್ ನೋಡೋಣ. ಹೇಗಿದೆ? ತುಂಬಾ ಚೆನ್ನಾಗಿದೆ, ಬಟ್ ನನ್ಗೇನು ಅರ್ಥ ಆಗಿಲ್ಲ. ಅಯ್ಯೋ, ನನಗೆ ಅರ್ಥ ಆಗಿಲ್ಲ. ನಾನು ನಿನ್ಗೆ ಏನು ಕಾಣಿಸ್ತೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ನೀನಿದ್ರೆ ಫುಲ್ ಎಂಟರ್ಟೈನ್ಮೆಂಟ್. ಮ್ಯೂಸಿಯಂಗೆ ಹೋಗೋಗಿಲ್ಲ, ಝೂಗೆ ಹೋಗೋಗಿಲ್ಲ. ಸುಮ್ಮನೆ ಎಂದೆ, ಬಾ ಪಾಪ್ಕಾರ್ನ್ ಕೊಡಿಸ್ತೀನಿ.
ಈ ಚೋಟಾಗೆ ಈ ಮೀಟಾನಾ? ಬೇರೆ ಯಾರು ಸಿಕ್ಲಿಲ್ಲ ಅನ್ಸುತ್ತೆ ಅದಕ್ಕೆ. ಬಲ್ಬಲ್ ನಾನ್ ಫ್ರೀ ಇದ್ದೀನಿ. ಏಯ್ ಯಾರು ನೀವು? ನಿನ್ ಬಾಯ್ ಫ್ರೆಂಡ್ಸು? ಏಯ್ ನಾನು ಬಾಂಬೆಯಿಂದ ಬಂದಿದ್ದೀನಿ. ಒಂದ್ ಕಾಲ್ ಹೆಜ್ಜೆ ಮುಂದೆ ಇಟ್ರು ಕಾಲ್ ಕಚಕ್. ಇರೋದ್ ನೋಡಿದ್ರೆ 2.5 ಅಡಿ, ಮಾತ್ ನೋಡಿದ್ರೆ 6.5 ಅಡಿ. ನಿನ್ ಕೈಲೇನಾಗತ್ತೆ? ಏಯ್ ನಾನು ಎಗ್ರಿದ್ರೆ ಅಮಿತಾಬ್ ಬಚ್ಚನ್, ಕಿಕ್ ಹೊಡೆದ ದರ್ಶನ್, ಗುಸ್ ಹೊಡೆದ ಪುನೀತ್, ಬೆಂಡ್ ಎತ್ತಿದ್ರೆ ಪ್ರಭಾಕರ್. ನೀನ್ ಏನ್ ಬೇಕಾದ್ರೂ ಆಗೋ, ಆದ್ರೆ ಈ ಹುಡುಗಿ ವಿಷಯಕ್ಕೆ ಮಾತ್ರ ಬರ್ಬೇಡ. ಈ ಹುಡುಗಿ ನನ್ನವಳು. ನಮ್ಮ ಹುಡುಗಿ ವಿಷಯಕ್ಕೆ ಏನಾದ್ರು ನೀನ್ ಬಂದ್ರೆ ನಿಮ್ ತಲೆಗಳು ಹೆಬ್ಬಾಳ್ ಕೆರೆ ಅಂತ ತೇಲುತ್ತಮ್ಮ. ನಮ್ಗೆ ಎದುರಿಸ್ತೀಯಾ? ಇನ್ನೊಂದ್ಸತಿ ಏನಾದ್ರು ನಾನು ಹುಡುಗಿ ತಂಟೆಗೆ ಬಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ಏನೋ ಮಾಡ್ತೀಯಾ? ನಿನ್ ಕೈಲೇನೋ ಆಗತ್ತೆ? ಚಟ್ನಿ ಮಾಡ್ಬಿಡ್ತೀನಿ. ಯಾರೋ ಇವನ್ ಕೈ ನಾವೇ ತಿನ್ಬೇಕಾ? ಏಯ್ ದುಡ್ಡು ಕೊಟ್ಟು ನೀನ್ ಒಬ್ನೇ ಹೊಡಿತೀನಿ ಅಂತ ಹೇಳಿ ಇದೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಈಗ. ಏಯ್ ಏನ್ ಮಗ ನೋಡ್ತೀಯ? ಹಾಕ. ಸುಬ್ಬು 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 ರೀ, ನಮ್ ಸುಬ್ಬು ಕಾಣಿಸ್ತಾ ಇಲ್ಲ. ನಿನ್ನ ತಮ್ಮ ನೀನೇ ಮಾರ್ಕೆಟ್ ಕಳ್ಸಿರ್ಬೇಕು. ಇಲ್ಲ ರೀ, ನಾನು ಎಲ್ಲೂ ಕಳ್ಸಿಲ್ಲ. ಬೆಳಿಗ್ಗೆ ತಿಂಡಿಗೂ ಬಂದಿಲ್ಲ. ಎಲ್ಲಿ ಹೋದ್ನೋ ಏನಾದ್ನೋ ನಂಗೆ ಅವಂದೇ ಯೋಚನೆ ಆಗಿದೆ. ಅದಕ್ಕೆ ನಾನು ಏನು ಮಾಡ್ಲಿ ರೀ? ಅವ್ನ ಮನ್ಸಿಗೆ ಏನೋ ದುಃಖ ಮಾಡ್ಕೊಂಡಿದ್ದಾನೆ ರೀ. ಅದು ನನಗೂ ಗೊತ್ತು, ಆದ್ರೆ ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಪರಮ ಪೆದ್ದ ಪರಮ ಏನು ಇನ್ನೂ ಇಲ್ಲೇ ಇದೆಯಾ? ಶೂಟಿಂಗ್ ಇದೆ ಅಂತ ಹೇಳ್ತಾ ಇದ್ದೆ. ಬೆಳಿಗ್ಗೆಯಿಂದ ತುಕಾರಾಮ ಕಾಣ್ತಿಲ್ವಂತೆ. ಪರಮ ನಮ್ಮ ಮನೆಗೆ ಸೀನು ಬಂದಿದ್ದಾನಲ್ಲ, ಆವಾಗಿಂದ ಈ ಸುಬ್ಬು ಅಪ್ಸೆಟ್ ಆಗ್ಬಿಟ್ಟಿದ್ದಾನ ಕಣ. ಕೇಳಿಸ್ಕೊಂಡೇನಮ್ಮ? ಇಷ್ಟೇ ವಿಷಯ. ಈ ಲವ್ವಲ್ಲಿ ಬಿದ್ದವ್ರಲ್ಲ ಹೀಗೆ ಪಾರ್ವತಿ ಅವರೇ. ಎಂತ ಲವ್ರಿ ಇದು? ಇದೊಂಥರ ಟ್ರಯಾಂಗಲ್ ಲವ್. ಒಂದು ಮೂಲೆಯಲ್ಲಿ ವೇದ ನಿಂತಿದ್ದಾಳೆ, ಇನ್ನೆರಡು ಚಿಕ್ಕ ಚಿಕ್ಕ ಮೂಲೆಗಳಲ್ಲಿ ಈ ಚಿಕ್ಕ ಚಿಕ್ಕ ಸೀನು ಸುಬ್ಬು ನಿಂತಿದ್ದಾರೆ. ಗುಂಡನ್ನವ್ರೆ, ನೀವು ಹೇಳೋದು ನಿಜ? ಸೀನಾ ನಿಮ್ಮ ಮನೆಗೆ ಬಂದಾಗಿಂದ ನಮ್ಮ ಸುಬ್ಬು ತುಂಬಾ ದುಃಖದಲ್ಲಿದ್ದಾನೆ. ಅಲ್ಲ ಪರಮ, ನಮ್ಮ ಮನೇಲಿ ಸೀನು ಇದ್ರೆ ಈ ಮನೇಲಿ ಸುಬ್ಬುಗೆ ಯಾಕೆ ದುಃಖ ಆಗ್ಬೇಕು? ಟ್ರಯಾಂಗುಲರ್ ಅಂತ ನೀನು ಹೇಳಿದ್ಯಲ್ಲೋ ಕಾಂಪಿಟೇಟರ್. ವೇದನ ಜೊತೆ ಸೀನಾ ಸುತ್ತ ಇದ್ರೆ ಸುಬ್ಬಂಗ್ ದುಃಖ ಆಗತ್ತೆ. ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಹುಡುಗ ಹುಡುಗಿರಿದ್ದಾರೆ, ಯಾರ ಜೊತೆ ಬೇಕಾದ್ರೂ ಓಡಾಡ್ಬೋದು. ಆದ್ರೆ ನಮ್ಮ ಪರಿಚಿತ ಹುಡುಗಿ ಹತ್ರ ಯಾರೋ ಬೇರೆ ಒಬ್ಬ ಮಾತಾಡಿದ್ರೆ ನಮಗ್ ದುಃಖ ಆಗುತ್ತೆ ಪರಮ. ಅದು ಸಹಜ ಕಣಲೆ, ಅದಕ್ಕೆ ಏನು ಮಾಡೋಕ್ಕಾಗತ್ತೆ? ಈ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಇಬ್ರೊಳಗೊಬ್ರು ದೂರ ಆಗ್ಬೇಕಣ. ಸೀನು ಚಾನ್ಸ್ ಕೇಳ್ಕೊಂಡ್ ಬಂದಿದ್ದಾನೆ, ಅವನಿಗೆ ಚಾನ್ಸ್ ಸಿಕ್ಕರೆ ಇರ್ತಾನೆ, ಇಲ್ಲ ಅಂದ್ರೆ ಊರಿಗೆ ಹೋಗ್ತಾನೆ. ನಾನು ಸುಮಾರು ಕಡೆ ವಿಚಾರಿಸಿದ್ದೀನಪ್ಪ, ಆದ್ರೆ ಅವನ ಹೈಟ್ಗೆ ರೋಲ್ ಸಿಗ್ತಾ ಇಲ್ಲ. ಪರಮ ಅವ್ನು ತುಂಬಾ ಚೆನ್ನಾಗಿದ್ದಾನೆ ಕಣ, ತುಂಬಾ ಟ್ಯಾಲೆಂಟ್ಸ್ ಇದೆ ಅಪ್ಪ. ಇಂಥವ್ನು ನೀನು ಚಾನ್ಸ್ ಕೊಡಿಸ್ಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಕಣ. ಒಂದೇ ಒಂದು ಪ್ರಯತ್ನ ಮಾಡ. ಅಕ್ಕ, ಈ ಜಗತ್ನಾಗ ಯಾರು ನಂಬಿದ್ರು ಚಂದನ ಹುಡುಗಿನ ಮಾತ್ರ ನಂಬಾರ್ದಕ್ಕ. ಬೇಡ, ನಂಬ ಬೇಡ. ಪರಮ, ಈ ಪಡವಲಕ ಈ ಹಂತದವರೆಗೂ ಬೆಳಿತಾನೆ ಅಂತ ನಾನು ಅನ್ಕೊಂಡಿಲ್ಲ ಕಣ. ಯಾಕಪ್ಪ, ಯಾಕೆ ಇಷ್ಟೊಂದು ನಗ್ತಾ ಇದೀಯಾ? ಊಟ್ಲಾಯ್ರಿ, ಮನೇಲಿ ಹಿರಿಕರು ಅಂತ ಇಬ್ಬರಿದೀವಿ ಕಣ. ನಮ್ಮ ಮುಂದೆನೇ ಏನು ಪ್ರೀತಿ ಪ್ರೇಮ ಪ್ರಣಯ ಅಂತ ಓಡಾಡ್ತಾ ಇದ್ದಾನೆ. ಅದನ್ನ ನಮ್ಮ ಕೈಲಿ ತಡೆಯಕ್ಕಾಗ್ತಿಲ್ವಲ್ಲ, ದುಃಖ ಆಗ್ತಿದೆ ಕಣ. ಆ ದುಃಖನ ಮರೆಯಕ್ಕೋಸ್ಕರ ನಗ್ತಾ ಇದ್ದೀನಿ ಕಣ. ಮಾಮ, ಶೂಟಿಂಗ್ ಹೋಗ್ಬೇಕು, ಗಡ್ಡ ಕೊಟ್ಟು ಹೋಗಲೇ. ರೀ, ನೀವು ಆ ಸೀನಿಗೆ ಅವಕಾಶ ಕೊಡಿಸ್ಬೇಡ್ರಿ, ಅದ್ರ ಬದಲು ನಮ್ಮ ಸುಬ್ಬು ಕೊಡಿಸಿ ನೋಡ್ರಿ ಅವ್ನ ಪರಿಸ್ಥಿತಿನ. ನಾನು ಎಲ್ಲ ಕಡೆ ಹೇಳ್ತಾ ಇದ್ದೀನಮ್ಮ, ಅಂಥ ಮಲ್ಟಿ ಟ್ಯಾಲೆಂಟೆಡ್ ಸೀನಂಗೆ ಚಾನ್ಸ್ ಸಿಗ್ತಿಲ್ಲ, ಇನ್ನೀಗ ಗುಗ್ಗಂಗೆ ಚಾನ್ಸ್ ಸಿಗತ್ತಾ? ನೀವು ಸ್ಟಿಕ್ ಆಗಿ ಹೇಳಬೇಕು, ನಮ್ಮ ಸುಬ್ಬುಗೆ ರೋಲ್ ಕೊಡದಿದ್ರೆ ನಾನು ಆಕ್ಟಿಂಗ್ ಮಾಡಲ್ಲ ಅಂತ. ಪ್ಯಾಕೇಜ್ ಡೀಲು ಏನು ನಿಮ್ಮ ಥರ ಬೈ ಒನ್ ಗೆಟ್ ಒನ್ ಫ್ರೀ ಅನ್ಕೊಂಬಿಟ್ಟೇನೆ. ನಾನೇನಾದ್ರು ಹೇಳಿದ್ರೆ ನೀವು ಮನೇಲೇರಿ ಸುಬ್ಬನ್ ಜೊತೆ ನಿಂತ್ಕೊಂಡು ಗಿಡಕ್ಕೆ ನೀರು ಹಾಕಿ ಅಂತಾರೆ. ಪರಮ,
ನಿನ್ನನ್ನು ನಾನು ಅಪಾರವಾಗಿ ನಂಬಿದ್ದೀನಿ ಕಣ. ನನ್ನ ಪರಮ ಮಿತ್ರ, ಸಿನಿಮಾ ಕ್ಷೇತ್ರದಲ್ಲಿ, ರಂಗಭೂಮಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ದಾನೆ ಅಂತ. ನೀನೇನಾದ್ರೂ ನಮ್ಮ ಸೀನ್ಗೆ ಅವಕಾಶ ಕೊಡಿಸ್ಲಿಲ್ಲ ಅಂದ್ರೆ ನಂಬಿಕೆ ದ್ರೋಹ ಮಾಡ್ದಾಗೆ. ಸುಬ್ಬಾ, ನಾನು ಫಿಲ್ಮ್ನಲ್ಲಿ ಆಕ್ಟ್ ಮಾಡ್ತೀನಿ ಅಂತ ತಿಳಿದ ತಕ್ಷಣ ನೀನು ಆಕ್ಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಆಕ್ಟಿಂಗ್ ಮಾಡಕ್ ಬರ್ತೈತೇನ? ಮಾಡಿ ತೋರಿಸೋಣ. ರುದ್ರ ರುದ್ರ ಬಾ ಬಾ, ನನಗೆ ಇಂದ್ರನನ್ನು ನುಂಗಬಲ್ಲ ಬಾಯಿ ಕೊಡು, ಅವನನ್ನು ನುಂಗಿ ಅರೈಸಿಕೊಳ್ಳಬಲ್ಲ ಜಠರಾಗ್ನಿ ಕೊಡು. ರುದ್ರ ರುದ್ರ ಬಾ, ಬೇಗ ಬಾ. ಇಂದ್ರನನ್ನು ನುಂಗಬಲ್ಲ ಬಾಯಿ ಕೊಡು, ಅವನನ್ನು ನುಂಗಿ ಅರಗಿಸಿಕೊಳ್ಳುವಂತ ಜಠರಾಗ್ನಿ ಕೊಡು. ಹೆಂಗೆ ನನ್ನ ಮೇಲೆ ಚಾಲೆಂಜ? ನೀ ನನ್ನ ಮುಂದೆ ಬಚ್ಚ, ನೀನ್ ನನ್ನ ಮುಂದೆ ಹುಚ್ಚಂಗಣ. ನಾ ಗಂಡು ಮೆಟ್ಟದ ನಾಡಿಂದ ಬಂದಿದ್ದೀನಪ್ಪ. ನನ್ನ ಪಟ್ಟಗಳು, ನನ್ನ ವರ್ಷಗಳು ನಿನಗಿನ್ನೂ ಗೊತ್ತಿಲ್ಲ. ನಾನ್ ಫಿಲ್ಮ್ ಲ್ಯಾಂಡ್ ಕಡೆಯಿಂದ ಬಂದಿರೋದು. ನಂದು ಪಂಚು, ನನ್ನ ಫೈಟು ನಿನಗೆ ಇನ್ನೂ ಗೊತ್ತಿಲ್ಲ. ನಮ್ಮಿಬ್ಬರ ಮಧ್ಯೆ ಒಂದು ಪಂದ್ಯಾಡೋಣ. ಇಬ್ಬರೊಳಗೆ ಯಾರು ಗೆಲ್ತಾರ ಅವ್ರಿಗೆ ವೇದವ್ರು ಸೇರ್ತಾರ. ಆಗ್ಬೋದು, ವೇದ ನನ್ನವಳೆ ಆಗ್ತಾಳೆ. ಆದ್ರೆ ನೀನು ಹಣ್ಯಾಗ ಬರ್ದಿಲ್ಲ, ವೇದನ ನಾನ ಗೆಲ್ಲೋದೆ. ಅದು ಆಮೇಲೆ ನೋಡ್ಕೊಳ್ಳೋಣ. ನಾವು ವೇದಗೋಸ್ಕರ ಫೈಟ್ ಮಾಡ್ತಿರೋದು, ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ಡನ್ ಡನ್. ನೋಡಿ, ಸುಬ್ಬು ಸೀನಾ ಸೇರ್ಕೊಂಡು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ದಾರೆ. ಟಿಕೆಟ್ ಇಟ್ಟಿದಾರೋ? ಇಲ್ಲ ರೀ, ಇದು ಫ್ರೀ ಶೋ. ಇದ್ರ ಹಿಂದೆ ಒಂದು ದೊಡ್ಡ ಕತೆ ಇದೆ. ಕತೆ ಅಲ್ಲ ಕಣೋ, ದೊಡ್ಡ ವ್ಯತೆ. ವೇದ ಬಾರಮ್ಮ, ನೋಡು ಬಾ, ನೋಡಮ್ಮ ಗೊತ್ತಾಗತ್ತೆ. ಸುಬ್ಬು, ಏನು ಏಟ್ಗಳೆಲ್ಲ ನಿಂಗೆ ಬೀಳ್ತಿದೆ? ಇವನ್ನ ಬಿಡಿ, ಚಿನ್ನೆ. ಇಬ್ರು ಹೊಡೆದಾಡೋದ್ರಿಂದ ತೊಂದರೆ ಆಗ್ತದೆ ಕಣ್ರ. ವೇದ, ಅವ್ರಿಬ್ರು ಯಾಕೆ ಹೊಡೆದಾಡ್ತಾ ಇದ್ದಾರೆ ಅಂತ ಗೊತ್ತಮ್ಮ? ಯಾಕೆ? ಅವ್ರಿಬ್ರಲ್ಲಿ ಯಾರು ಗೆಲ್ತಾರೋ ಅವ್ರನ್ನ ನಿನ್ನ ಮದುವೆ ಆಗ್ಬೇಕಂತೆ. ವೇದ ಹೇಗೆ? ನಾನೇ ಗೆಲ್ಲದು. ವೇದವ್ರ ನಾನ ಗೆಲ್ತೇನೆ. ನೋಡಮ್ಮ, ನೋಡು, ನಿನ್ನ ಪಡೆಯೋದಕ್ಕೋಸ್ಕರ, ನಿನ್ನ ಮದುವೆ ಆಗ್ಬೇಕು ಅನ್ನೋ ಒಂದೇ ಒಂದು ಕಾರಣದಿಂದ ಇವರಿಬ್ರು ಅಖಾಡಕ್ಕೆ ಇಳಿದು ಬಿಟ್ಟಿದ್ದಾರೆ. ಅಂಕಲ್, ಅವ್ರಿಗೆ ಹುಚ್ಚು. ನಾನೇನ್ ಹೇಳಿ, ಈ ವಿಷಯದಲ್ಲಿ ನಾ ತಲೆ ಹಾಕಲ್ಲ, ನಾನು ಹೊರಡ್ತೀನಿ. ಅಯ್ಯ ನಿಂತ್ಕೊಳ್ಳಮ್ಮ, ನೀನೇ ಹೀಗೆ ಹೇಳಿದ್ರೆ ಹೆಂಗೆ? ಇವರಿಬ್ರು ಶುಂಭರಿ ಶುಂಭರ ತರ ಒಂದೇ ಹೆಣ್ಣಿಗಾಗಿ ಫೈಟ್ ಮಾಡಿ ಪ್ರಾಣನೇ ಬಿಟ್ಬಿಡ್ತಾರೆ. ಹೋಗಮ್ಮ, ಈ ಯುದ್ಧನ ನಿಲ್ಸು. ಹೋಗೆ. ಹಾಗಾದ್ರೆ ನಮ್ಮಿಬ್ರನ್ನಲ್ಲಿ ಯಾರಿಗೆ ಮದುವೆ ಆಗ್ತೀಯಾ? ನಾನು ಒಂದು ಸ್ಪರ್ಧೆ ಇಡ್ತೀನಿ, ಅದ್ರಲ್ಲಿ ಯಾರು ಗೆಲ್ತಾರೋ ಅವ್ರಿಗೆ ನಾನು ಹಾರ ಹಾಕ್ತೀನಿ. ನಾನೇ ಗೆಲ್ಲದು. ಇಲ್ರಿ ವೇದವ್ರ, ನಾನೇ ಗೆಲ್ತೇನೆ. ಅದೇನ್ ಸ್ಪರ್ಧಾ ಅಂತ ಹೇಳ್ರಿ. ಮುಂದಿನ ವರ್ಷದ ಒಳಗಡೆ ಯಾರು ನನ್ನ ಎತ್ತರಕ್ಕೆ ಬೆಳಿತೀರೋ ಅವ್ರು ನನ್ನ ಮದ್ವೆ ಆಗ್ತೀನಿ.